GBC ಯೂಟ್ಯೂಬ್ ಗಣಿತ ಪಾಠದ ಚಾನಲ್ಗೆ ಸ್ವಾಗತ. 9ನೇ ತರಗತಿ ಮಕ್ಕಳೇ, ನಾವಿಂದು ಘಟಕ 6 ರಚನೆಗಳು ಈ ಘಟಕದ ಬಗ್ಗೆ ಅಧ್ಯಯನ ಮಾಡೋಣವೇ? ಮಕ್ಕಳೇ, ನಾವು ಅನೇಕ ಸಂದರ್ಭಗಳಲ್ಲಿ ನಾವು ನೋಡಿದ್ದೇವೆ. ಕಟ್ಟಡ ನಿರ್ಮಾಣದ ನಕ್ಷೆ ರಚಿಸಲು, ಉಪಕರಣಗಳನ್ನು ಮತ್ತು ಯಂತ್ರದ ವಿವಿಧ ಭಾಗಗಳನ್ನು ವಿನ್ಯಾಸಗೊಳಿಸಲು, ರಸ್ತೆಯ ನಕ್ಷೆ ಎಳೆಯಲು, ಇಂತಹ ಸಮರ್ಪಕವಾದ ಚಿತ್ರಗಳನ್ನು ರಚಿಸಲು ಮೂಲ ಜಾಮಿತಿಯ ಉಪಕರಣಗಳು ಬೇಕಾಗುತ್ತವೆ. ಅಷ್ಟೇ ಅಲ್ಲ, ಜಾಮಿತಿಯ ಆಕೃತಿಗಳಾದ ತ್ರಿಭುಜ, ವೃತ್ತ, ಚತುರ್ಭುಜ, ಬಹುಭುಜಾಕೃತಿ ಮುಂತಾದವುಗಳನ್ನು ದತ್ತ ಅಳತೆಗೆ ಸರಿಯಾಗಿ ರಚಿಸಲು ನಮಗೆ ಸಾಮಾನ್ಯವಾಗಿ ಮುಖ್ಯವಾಗಿರತಕ್ಕಂಥ ಕೆಲವು ಉಪಕರಣಗಳು ಬೇಕಾಗುತ್ತವೆ. ಅಂಥ ಉಪಕರಣಗಳನ್ನು ನಾವು ಮೊದಲಿಗೆ ಪರಿಚಯ ಮಾಡಿಕೊಳ್ಳೋಣವೇ ಮಕ್ಕಳೇ? ಹಾಗಾದರೆ ಮೊದಲಿಗೆ ಅಳತೆ ಪಟ್ಟಿ, ಸ್ಕೇಲ್. ಇದರ ಒಂದು ಬದಿಯಲ್ಲಿ ಸೆಂಟಿಮೀಟರ್ ಹಾಗೂ ಇನ್ನೊಂದು ಬದಿಯಲ್ಲಿ ಮಿಲಿಮೀಟರ್ಗಳಲ್ಲಿ ಗುರುತುಗಳಿರುವುದನ್ನು ನೀವು ನೋಡಿದ್ದೀರಾ. ಅಂದರೆ ಒಂದು ಬದಿಯಲ್ಲಿ ಸೆಂಟಿಮೀಟರ್ ಮತ್ತು ಮಿಲಿಮೀಟರ್ ಇದ್ದರೆ, ಮತ್ತೊಂದು ಬದಿಯಲ್ಲಿ ಇಂಚಸ್ಗಳಲ್ಲಿ ಅಂದರೆ ಅಂಗುಲಗಳಲ್ಲಿ ಅಥವಾ ಅಂಗುಲದ ಭಾಗಗಳಲ್ಲಿ ಗುರುತುಗಳಿರುವುದನ್ನು ನೀವು ನೋಡಿದ್ದೀರಾ. ಮಕ್ಕಳು, ಅದನ್ನು ನಾವು ಆ ಅಳತೆ ಪಟ್ಟಿಯನ್ನು ನಾವು ನೋಡುವುದಾದರೆ, ಮಕ್ಕಳೇ ಅಳತೆ ಪಟ್ಟಿಯನ್ನು ಗಮನಿಸಿ. ಇದರಲ್ಲಿ ಸೆಂಟಿಮೀಟರ್ ಮತ್ತು ಮಿಲಿಮೀಟರ್ಗಳಲ್ಲಿ ಇರುವುದನ್ನು ನೀವು ನೋಡ್ತಾ ಇದ್ದೀರಾ. ಇದು ಅಳತೆ ಪಟ್ಟಿ ಬಗ್ಗೆ. ಈ ಅಳತೆ ಪಟ್ಟಿಯಿಂದ ನಾವು ನೇರವಾಗಿರ್ತಕ್ಕಂಥ ಒಂದು ರೇಖಾಖಂಡವನ್ನು ರಚನೆ ಮಾಡಲು, ಈ ರೀತಿ ರೇಖಾಖಂಡಗಳನ್ನು ರಚನೆ ಮಾಡಲು ನಾವು ಈ ಅಳತೆ ಪಟ್ಟಿಯನ್ನು ಉಪಯೋಗಿಸುತ್ತೇವೆ. ಹಾಗಾದರೆ ಮಕ್ಕಳೇ, ನಾವು ಉಪಯೋಗಿಸುವ ಮತ್ತೊಂದು ಜೊತೆ ಉಪಕರಣಗಳೆಂದರೆ ಒಂದು ಜೊತೆ ಮೂಲೆ ಮಟ್ಟಗಳು, ಸೆಟ್ ಸ್ಕ್ವಯರ್ ಅಂತೇಳಿ ಕರಿತೀವಿ. ಇದರಲ್ಲಿ 2 ಸೆಟ್ ಸ್ಕ್ವಯರ್ಗಳು ಒಂದು ಜೊತೆ ಇರ್ತವೆ. ಅದರಲ್ಲಿ ಒಂದು 90 ಡಿಗ್ರಿ, 60 ಡಿಗ್ರಿ ಮತ್ತು 30 ಡಿಗ್ರಿ ಕೋನಗಳು ಉಂಟು ಮಾಡ್ತಕ್ಕಂಥವಾಗಿರ್ತವೆ. ಹಾಗೂ ಇನ್ನೊಂದರಲ್ಲಿ 90 ಡಿಗ್ರಿ, 45 ಡಿಗ್ರಿ ಮತ್ತು 45 ಡಿಗ್ರಿ ಕೋನಗಳಿರುವುದನ್ನು ನಾವಿಲ್ಲಿ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀವಿ. ಇವುಗಳನ್ನು ಮೂಲೆ ಮಟ್ಟಗಳನ್ನು ಬಳಕೆ ಮಾಡಿಕೊಂಡು ಒಂದು ರೇಖೆಗೆ ನಾವು ಸಮಾಂತರ ರೇಖೆಯನ್ನು ಎಳಿಬಹುದು, ಅಥವಾ ಒಂದು ರೇಖೆಗೆ ಲಂಬ ರೇಖೆಗಳನ್ನು ಕೂಡ ನಾವು ರಚನೆ ಮಾಡಬಹುದು. ಅದೇ ರೀತಿ ಮಕ್ಕಳೇ, ವಿಭಾಜಕ. ಇದರಲ್ಲಿ ಅಳತೆಯನ್ನು ಹೊಂದಾಣಿಕೆ ಮಾಡಲು ಸಾಧ್ಯವಾಗಿರಬೇಕು. ನೀವು ಚಿತ್ರವನ್ನು ನೋಡ್ತಾ ಇದ್ದೀರಾ. ಇದರಲ್ಲಿ ಒಂದು ರೇಖಾಖಂಡವನ್ನು, ಅದರ ಅಳತೆಯನ್ನು ತೆಗೆದುಕೊಂಡು ಅಷ್ಟೇ ಇರತಕ್ಕಂಥ ಇನ್ನೊಂದು ರೇಖಾಖಂಡವನ್ನು ನಾವು ರಚನೆ ಮಾಡಲು ಕೂಡ ಇದನ್ನು ನಾವು ಬಳಕೆ ಮಾಡಿಕೊಳ್ಬೋದು. ಮತ್ತು ಕೈವಾರ. ಇದರ ಒಂದು ತುದಿಯಲ್ಲಿ ಪೆನ್ಸಿಲನ್ನು ಬಿಗಿಯಾಗಿ ಹಾಕುವಂತಿರಬೇಕು. ನಾವು ವೃತ್ತಗಳನ್ನು ರಚನೆ ಮಾಡಲು ಅಥವಾ ಅನೇಕ ಕಂಸಗಳನ್ನು, ತ್ರಿಭುಜಗಳನ್ನು ರಚಿಸುವಾಗ ಅಥವಾ ಬೇರೆ ಬೇರೆ ಬಹುಭುಜಾಕೃತಿಗಳನ್ನು ರಚನೆ ಮಾಡುವಾಗ ನಾವು ಈ ಕೈವಾರವನ್ನು ನಾವು ಬಳಕೆ ಮಾಡಿಕೊಳ್ಳುತ್ತೇವೆ. ಹಾಗಾದರೆ ಈ ಕೈವಾರವನ್ನು ನಾವು ನೋಡುವುದಾದರೆ, ಓಕೆ ಮಕ್ಕಳೇ, ನೋಡ್ತಾ ಇದ್ದೀರಾ ಈ ಕೈವಾರವನ್ನು ನಾವು ಬಳಕೆ ಮಾಡಿಕೊಂಡು ನಾವು ಒಂದು ವೃತ್ತವನ್ನು ರಚನೆ ಮಾಡ್ಬೋದು. ಈ ರೀತಿ ವೃತ್ತವನ್ನು ರಚನೆ ಮಾಡ್ಬೋದು. ಅನೇಕ ಆಕೃತಿಗಳನ್ನು ನಾವು ರಚನೆ ಮಾಡ್ಬೋದು. ಇದರ ಒಂದು ತುದಿಯಲ್ಲಿ ಪೆನ್ಸಿಲನ್ನು ಹಾಕಿರುವುದನ್ನು ಗಮನಿಸಿ. ಗಮನಿಸಿದಾಗ ನೋಡಿ, ಈ ಬಾಣದ ಗುರುತಿನಿಂದ ನಾವು ತೋರಿಸ್ತಾ ಇದ್ದೀವಲ್ಲ, ಇಲ್ಲಿ ಪೆನ್ಸಿಲನ್ನು ಹಾಕಿರ್ತಾರೆ. ಇನ್ನೊಂದು ಚೂಪಾದ ತುದಿಯನ್ನು ವೃತ್ತದ ಕೇಂದ್ರವನ್ನು ಸೂಚಿಸ್ತಾ ಇದೆ. ಹೀಗೆ ನಾವು ಕೈವಾರವನ್ನು, ಅನೇಕ ಆಕೃತಿಗಳನ್ನು ರಚನೆ ಮಾಡಲು ನಾವು ಕೈವಾರವನ್ನು ನಾವು ಬಳಕೆ ಮಾಡಿಕೊಳ್ಳುತ್ತೇವೆ ಮಕ್ಕಳೇ. ಮತ್ತೊಂದು ಮುಖ್ಯವಾಗಿರತಕ್ಕಂಥ ಉಪಕರಣ ಕೋನಮಾಪಕ. ಕೋನವನ್ನು ಅಳತೆ ಮಾಡಲು, ತ್ರಿಭುಜವನ್ನು ಇಷ್ಟೇ ಅಳತೆಯ ಒಂದು ಕೋನದ ತ್ರಿಭುಜವನ್ನು ರಚನೆ ಮಾಡಬೇಕು ಎಂದಾಗ ನಾವು ಈ ಕೋನಮಾಪಕವನ್ನು ಬಳಕೆ ಮಾಡಿಕೊಳ್ಳುತ್ತೇವೆ. ಮಕ್ಕಳೇ, ನೀವು ನೋಡ್ತಾ ಇದ್ದೀರಾ ಇಲ್ಲಿ ಕೋನಮಾಪಕ. ಈ ಕೋನಮಾಪಕದ ಸಹಾಯದಿಂದ ನಾವು ಕೋನದ ಅಳತೆಯನ್ನು ನಾವು ರಚನೆ ಮಾಡಬಹುದು. ನಾವು ಇಲ್ಲಿ ಯಾವುದೇ ಒಂದು ತ್ರಿಭುಜ ಆಗಿರಲಿ ಅಥವಾ ಚತುರ್ಭುಜವಾಗಿರಲಿ, ನಾವು ಇಷ್ಟೇ ಕೋನದ ಅಳತೆಯನ್ನು ರಚನೆ ಮಾಡಬೇಕು ಎಂದಾಗ ಈ ಕೋನಮಾಪಕವನ್ನು ನಾವು ಬಳಕೆಯನ್ನು ಮಾಡಿಕೊಳ್ಳುತ್ತೇವೆ. ಮಕ್ಕಳೇ, ಮುಂದಿನ ಅಂಶ ಮೂಲಭೂತ ರಚನೆಗಳು. ನಾವು ಈ ಘಟಕದಲ್ಲಿ ಕೆಲವು ಮೂಲಭೂತವಾಗಿರತಕ್ಕಂಥ ಬೇಸಿಕ್ ಕಾನ್ಸೆಪ್ಟ್ಗಳನ್ನು ಯಾವ ರೀತಿ ರಚನೆ ಮಾಡಬಹುದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ.
ಮೊದಲಿಗೆ ಒಂದು ದತ್ತ ಕೋನಕ್ಕೆ ಕೋನಾರ್ಧಕವನ್ನು ರಚಿಸುವುದು. ಒಂದು ಕೋನವನ್ನು ಕೊಟ್ಟಾಗ ಅದನ್ನು ಕೋನಾರ್ಧಕ ರೇಖೆಯನ್ನು ಎಳೆದು ಕೋನವನ್ನು ಅರ್ಧಿಸುವುದು, ಎರಡು ಸಮಭಾಗಗಳನ್ನಾಗಿ ಮಾಡುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ ಮಕ್ಕಳೇ. ನಾವಿಲ್ಲಿ ಕೋನ ಎ ಒ ಬಿ ಉಂಟಾಗಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಈ ಎ ಒ ಬಿ ಕೋನ ನೋಡಿ ನಿಮಗೆ ಕಾಣ್ತಾ ಇದೆ, 60 ಡಿಗ್ರಿ ಉಂಟಾಗಿದೆ. ಈ ಕೋನವನ್ನು ನಾವು ಅರ್ಧಿಸಬೇಕು, ಎರಡು ಸಮಭಾಗಗಳನ್ನಾಗಿ ನಾವು ಮಾಡಬೇಕು. ಆಗ ನಾವು ಇದನ್ನು ಅರ್ಧಿಸುವಾಗ ಮೊದಲು ಕೈವಾರವನ್ನು ತೆಗೆದುಕೊಂಡು ನಾವು ಸೂಕ್ತವಾದ ಒಂದು ತ್ರಿಜ್ಯವನ್ನು ತೆಗೆದುಕೊಂಡು ಒಂದು ಕಂಸವನ್ನು ಎಳಿಬೇಕು. ನೋಡಿ ಮಕ್ಕಳೇ, ಇಲ್ಲಿ ನಾವು ಓ ಕೇಂದ್ರವಾಗಿ ಕೈವಾರವನ್ನು ಇಟ್ಟುಕೊಂಡು ನಾವು ಒಂದು ಕಂಸವನ್ನು ಎಳಿತಾ ಇದ್ದೀವಿ. ಓ ಎ ರೇಖೆಯಿಂದ ಒ ಬಿ ರೇಖೆಗೆ ಒಂದು ಕಂಸವನ್ನು ಎಳೆದ್ವಿ. ನಂತರ ನಾವು ಈ ಅಳತೆಯನ್ನು ಬದಲಾವಣೆ ಮಾಡದೆ ಕೈವಾರದ ತುದಿಗಳನ್ನು ತೆಗೆದುಕೊಂಡು ನೋಡಿ, ಓ ಎ ರೇಖೆ ಮೇಲೆ ಎಳೆದಂಥ ಕಂಸದ ಮೊದಲನೇ ಭಾಗದಿಂದ ನಾವು ಮತ್ತೊಂದು ಕಂಸವನ್ನು ಎಳಿತಾ ಇದ್ದೀವಿ ಇಲ್ಲಿ. ಅದೇ ರೀತಿ ಒ ಬಿ ರೇಖೆಯ ಮೇಲೆ ಕಂಸ ಎಲ್ಲಿ ಕೇಂದ್ರೀಕರಿಸಿತ್ತೋ ಅಲ್ಲಿಂದ, ಅದು ಎಲ್ಲಿ ಛೇದಿಸಿದೆಯೋ ಅಲ್ಲಿಂದ ನಾವು ಮತ್ತೊಂದು ಕಂಸವನ್ನು ನಾವು ಮಕ್ಕಳು ಎಳಿತಾ ಇದ್ದೀವಿ. ಈ ರೀತಿ ಎಳೆದಾಗ ಈ ಮೊದಲೆಳೆದ ಕಂಸವನ್ನು ಛೇದಿಸುವಂತೆ ಮತ್ತೊಂದು ಕಂಸವನ್ನು ಎಳೆದ್ವಿ. ಈಗ ನಾವು ಕೈವಾರವನ್ನು ನಾವೀಗ ಅಳತೆ ಪಟ್ಟಿಯನ್ನು ತೆಗೆದುಕೊಂಡು ಈಗ ನಾವು ಇದನ್ನು ಕೂಡಿಸ್ತಾ ಹೋಗೋಣ ಮಕ್ಕಳೇ. ಈಗ ಕೂಡಿಸಿದಾಗ ನೋಡಿ ಎಷ್ಟು ಡಿಗ್ರಿ ಉಂಟಾಗುತ್ತದೆ ಎಂಬುದನ್ನು ನಾವು ನೋಡೋಣ. ನಾವು 60 ಡಿಗ್ರಿ ಕೋನವನ್ನು ರಚಿಸಿದ್ವಿ, ಅದನ್ನು ಕೈವಾರದ ಸಹಾಯದಿಂದ ಅರ್ಧಿಸಿದ್ವಿ, ಅಂದರೆ ಎರಡು ಸಮಭಾಗಗಳನ್ನಾಗಿ ಮಾಡಿದ್ದೀವಿ. ಹಾಗಾದರೆ ಸಮಭಾಗಗಳಾಗಿದೆಯೇ ಎಂದು ನಾವು ಪರೀಕ್ಷೆ ಮಾಡೋಣ. ಮೊದಲಿಗೆ ನಾವು ಆ ಒಂದು ಕೋನಾರ್ಧಕ ರೇಖೆಯನ್ನು ನಾವು ಎಳಿತಾ ಇದ್ದೀವಿ. ನೋಡಿ ಮಕ್ಕಳೇ, ಇಲ್ಲಿ ಕೋನಾರ್ಧಕ ರೇಖೆ ಎಳೆದಿದ್ದೀವಿ. ಈ ಕೋನಾರ್ಧಕ ರೇಖೆ ನಾವು ಓ ಸಿ ಅಂತ ಇಟ್ಕೊಳ್ಳೋಣ. ಈ ರೇಖೆಯನ್ನು ಓ ಸಿ ಅಂತ ನಾವು ಬರೆಯೋಣ. ಈಗ ನಾವು ಕೋನಮಾಪಕ ತೆಗೆದುಕೊಂಡು ಅಳತೆ ಮಾಡಿದಾಗ ನೋಡಿ ಮಕ್ಕಳೇ, ಗಮನಿಸ್ತಾ ಇದ್ದೀರಾ, ಅದು ಸರಿಯಾದ ರೀತಿ 30 ಡಿಗ್ರಿ ಅಂದರೆ ಕೋನ ಎ ಒ ಸಿನೂ 30 ಅದೇ ರೀತಿ ಕೋನ ಬಿ ಒ ಸಿನೂ ಕೂಡ 30 ಹಾಗಾಗಿ 30 + 30 60 ಡಿಗ್ರಿ ಆಗಿದೆ. ನೋಡಿ, ಈ ರೀತಿಯಾಗಿ ನಾವು ಕೋನವನ್ನು ನಾವು ರಚನೆ ಮಾಡಬೇಕು. ಅಂದರೆ ಇಲ್ಲಿ ಉಂಟಾಗಿರತಕ್ಕಂಥ ಕೋನ ಎ ಒ ಸಿ ಕೋನ ಎ ಒ ಸಿ ಈಸ್ ಈಕ್ವಲ್ ಟು 30 ಡಿಗ್ರಿ ಉಂಟಾಗಿದೆ. ಅದೇ ರೀತಿ ಕೋನ ಬಿ ಒ ಸಿ ಅದು ಸಹ ಎಷ್ಟು ಡಿಗ್ರಿ ಉಂಟಾಗಿದೆ ನೋಡಿ ಮಕ್ಕಳೇ, ಕೋನ ಬಿ ಒ ಸಿ ಈಸ್ ಈಕ್ವಲ್ ಟು 30 ಡಿಗ್ರಿ ಉಂಟಾಗಿದೆ. ಆದರೆ ನಮಗೆ ಎ ಒ ಬಿ ಕೋನ ಇದ್ದದ್ದು ಅಥವಾ ಬಿ ಒ ಎ ಕೋನ ಒಟ್ಟಾರೆ ಇದ್ದದ್ದು 60 ಡಿಗ್ರಿ ಇದೆ. ನಾವು ಒ ಸಿ ಕೋನಾರ್ಧಕ ರೇಖೆಯನ್ನು ಎಳೆದ ನಂತರ ಅದು 30 ಡಿಗ್ರಿಗಳನ್ನಾಗಿ ವಿಭಜಿಸಿದೆ. ಈ ರೀತಿಯಾಗಿ ನಾವು ಕೋನಾರ್ಧಕ ರೇಖೆಯನ್ನು ಎಳೆಯಬೇಕಾಗುತ್ತದೆ. ಮಕ್ಕಳೇ, ನಾವು ಮುಂದಿನ ಮೂಲಭೂತ ರಚನೆಗೆ ಹೋಗೋದಾದರೆ ದತ್ತ ರೇಖಾಖಂಡಕ್ಕೆ ಲಂಬಾರ್ಧಕ ರೇಖೆಯನ್ನು ರಚಿಸುವುದು. ನಮಗೆ ಎ ಬಿ ಎಂಬುವ ಒಂದು ರೇಖಾಖಂಡವನ್ನು ನೀಡಿದಾಗ ಆ ಎ ಬಿಗೆ ಲಂಬಾರ್ಧಕ ರೇಖೆಯನ್ನು ರಚಿಸುವುದು. ಉದಾಹರಣೆಗೆ 8 ಸೆಂಟಿಮೀಟರ್ ಉದ್ದದ ಒಂದು ರೇಖಾಖಂಡವನ್ನು ಕೊಟ್ಟಾಗ ನಾವು ಕೈವಾರದ ಸಹಾಯದಿಂದ ಅದಕ್ಕೆ ಲಂಬಾರ್ಧಕವನ್ನು ರಚಿಸಿ ಮಧ್ಯಬಿಂದುವನ್ನು ಯಾವ ರೀತಿ ಗುರುತು ಮಾಡಿಕೊಳ್ಳಬೇಕು ಎಂಬುದನ್ನು ನಾವೀಗ ತಿಳಿದುಕೊಳ್ಳೋಣ ಮಕ್ಕಳೇ. ಉದಾಹರಣೆಗೆ 8 ಸೆಂಟಿಮೀಟರ್ ಉದ್ದದ ಒಂದು ರೇಖಾಖಂಡವನ್ನು ನಾವು ತೆಗೆದುಕೊಂಡು ಇದಕ್ಕೆ ಲಂಬಾರ್ಧಕ ರೇಖೆಯನ್ನು ರಚಿಸೋಣ. ಉದಾಹರಣೆ 8 ಸೆಂಟಿಮೀಟರ್ ಉದ್ದದ ರೇಖಾಖಂಡವನ್ನು ನಾವು ತೆಗೆದುಕೊಳ್ಳೋಣ. 8 ಸೆಂಟಿಮೀಟರ್ ಉದ್ದದ ಒಂದು ರೇಖಾಖಂಡವನ್ನು ತೆಗೆದುಕೊಂಡಿದ್ದೀವಿ. ಈಗ ಈ ರೇಖಾಖಂಡಕ್ಕೆ ನಾವು ಎ ಬಿ ಅಂತ ಹೆಸರು ಕೊಡೋಣ. ಇದು ಎ, ಇದು ಬಿ. ಈ ಎ ಬಿ ರೇಖಾಖಂಡ ಒಟ್ಟು 8 ಸೆಂಟಿಮೀಟರ್ ಉದ್ದ ಇದೆ. ನಾವೀಗ ನಂತರ ಮೊದಲನೇ ಹಂತ ಏನು ಅಂದರೆ, ನಾವು ಈ ರೇಖಾಖಂಡದ ಅರ್ಧಕ್ಕಿಂತ ಜಾಸ್ತಿ ಅಳತೆಯನ್ನು ತೆಗೆದುಕೊಳ್ಬೇಕು. ಅಂದರೆ ಎ ಬಿ 8 ಸೆಂಟಿಮೀಟರ್ ಇದೆ, 8 ಸೆಂಟಿಮೀಟರ್ನ ಅರ್ಧಕ್ಕಿಂತ ಜಾಸ್ತಿ ಅಂದರೆ ಒಂದು ಸುಮಾರು 4ಕ್ಕಿಂತ ಜಾಸ್ತಿ ನಾವು ಅಳತೆಯನ್ನು ತೆಗೆದುಕೊಂಡು ನಾವು ಒಂದು ಲಂಬಾರ್ಧಕವನ್ನು ನಾವು ರಚನೆ ಮಾಡಬೇಕು. ಹಾಗಾದರೆ ಮೊದಲಿಗೆ ನಾವು ನೋಡಿ ಮಕ್ಕಳೇ, ಇದನ್ನು ತೆಗೆದುಕೊಂಡು ನಾವು
ಒಂದು ಕೈವಾರವನ್ನು ತೆಗೆದುಕೊಂಡು ನಾವು ರಚನೆ ಮಾಡ್ತಾ ಹೋಗೋಣ. ಮಕ್ಕಳೇ, ನಾವೀಗ ಒಂದು ಕಂಸವನ್ನು ಎಳಿತಾ ಇದ್ದೀವಿ. ನೋಡಿ, ಈ ರೀತಿ ನಾವು ಎ ಬಿ ರೇಖಾಖಂಡದ ಮೇಲ್ಭಾಗದಲ್ಲಿ ಒಂದು ಕಂಸ, ಅದೇ ರೀತಿ ಎ ಬಿ ರೇಖಾಖಂಡದ ಕೆಳಭಾಗದಲ್ಲಿ ಮತ್ತೊಂದು ಕಂಸವನ್ನು ಎಳೆಯೋಣ. ಎ ಬಿ ರೇಖಾಖಂಡದ ಕೆಳಭಾಗದಲ್ಲಿ ಮತ್ತೊಂದು ಕಂಸವನ್ನು ಎಳಿತಾ ಇದ್ದೀವಿ. ಈಗ ನಂತರ ಕೈವಾರವನ್ನು ಬಿ ಕೇಂದ್ರವಾಗಿ ತೆಗೆದುಕೊಂಡು ಬಂದು ಮೊದಲೆಳೆದ ಕಂಸಗಳು ಛೇದಿಸುವಂತೆ ಎ ಬಿ ರೇಖಾಖಂಡದ ಮೇಲ್ಭಾಗ ಮತ್ತು ಕೆಳಭಾಗಗಳಲ್ಲಿ ನಾವು ಕಂಸಗಳನ್ನು ಎಳಿತಾ ಹೋಗಬೇಕು. ನೋಡಿ, ಇಲ್ಲಿ ನಾವು ಇಲ್ಲಿ ಎಳೆದ ನಂತರ ನಾವು ಈಗ ಕೆಳಭಾಗದಲ್ಲಿ ತೆಗೆದುಕೊಂಡು ಬಂದು ಕಂಸವನ್ನು ಎಳೆಯೋಣ. ಮಕ್ಕಳೇ, ಕೆಳಭಾಗದಲ್ಲಿ ಕೈವಾರವನ್ನು ತೆಗೆದುಕೊಂಡು ಬಂದು ಕಂಸವನ್ನು ಎಳೆದಾಗ ನೋಡಿ, ಈ ರೀತಿ ಕಂಸವನ್ನು ಎಳೆಯಬೇಕು. ಮೊದಲೆಳೆದ ಕಂಸವನ್ನು ಛೇದಿಸುವಂತೆ ನಾವು ಕಂಸವನ್ನು ಎಳೆದಿದ್ದೇವೆ. ಮಕ್ಕಳೇ, ಈಗ ನಾವು ನಂತರ ನಾವು ಇವುಗಳನ್ನು ಕೂಡಿಸಿದಾಗ, ನಾವೆಳೆದ ಕಂಸಗಳನ್ನು ಕೂಡಿಸಿದಾಗ ನಮಗೆ ಲಂಬಾರ್ಧಕ ರೇಖೆ ಬರುತ್ತದೆ. ಅಂದರೆ ಎ ಬಿ ರೇಖಾಖಂಡವನ್ನು ಅರ್ಧ ಭಾಗ ಮಾಡುವ ಒಂದು ಎ ಬಿ ರೇಖಾಖಂಡವನ್ನು ಅರ್ಧ ಭಾಗ ಮಾಡುವಂತೆ ಇಲ್ಲಿ ಎ ಬಿ ರೇಖಾಖಂಡ ಅರ್ಧ ಮಾಡಿದ ಮಧ್ಯದ ಎಂ ಅಂತ ನಾವು ಹೆಸರನ್ನು ಕೊಡೋಣ. ಹಾಗಾದರೆ ನಮಗೆ ಈಗ ಎ ಎಂ ಇಸ್ ಈಕ್ವಲ್ ಟು ಎಂ ಬಿ ಆಗಿದೆ. ಈ ರೀತಿಯಾಗಿ ನಾವು ಒಂದು ರೇಖಾಖಂಡವನ್ನು ನಾವು ರಚಿಸಿ ಆ ರೇಖಾಖಂಡಕ್ಕೆ ಲಂಬಾರ್ಧಕವನ್ನು ಈ ರೀತಿಯಾಗಿ ನಾವು ರಚನೆ ಮಾಡಬೇಕು. ಮಕ್ಕಳೇ, ನಾವೀಗ ದತ್ತ ಕಿರಣದ ಆರಂಭಿಕ ಬಿಂದುವಿನಲ್ಲಿ 60 ಡಿಗ್ರಿ ಕೋನವನ್ನು ರಚಿಸುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ. ಅಂದರೆ ಕೋನಮಾಪಕವನ್ನು ತೆಗೆದುಕೊಳ್ಳದೆ, ಕೋನಮಾಪಕವನ್ನು ಉಪಯೋಗಿಸದೆ 60 ಡಿಗ್ರಿ ಕೋನವನ್ನು ರಚಿಸಬೇಕು. ಅಂದರೆ ಮೊದಲಿಗೆ ನಾವು ಎ ಬಿಂದುವನ್ನು ಕೇಂದ್ರವನ್ನಾಗಿರಿಸಿ ಸೂಕ್ತವಾದ ತ್ರಿಜ್ಯದಿಂದ ಎ ಬಿ ಕಿರಣವನ್ನು ಡಿ ಬಿಂದುವಿನಲ್ಲಿ ಛೇದಿಸುವಂತೆ ಒಂದು ವೃತ್ತಕಂಸವನ್ನು ಎಳೆಯಬೇಕು. ನಂತರ ಹಿಂದಿನ ಹಂತದಲ್ಲಿನ ತ್ರಿಜ್ಯವನ್ನು ಬದಲಾಯಿಸದೆ ಡಿ ಬಿಂದುವನ್ನು ಕೇಂದ್ರವಾಗಿರಿಸಿಕೊಂಡು ಈಗಾಗಲೇ ಎಳೆದ ಕಂಸವನ್ನು ಛೇದಿಸುವಂತೆ ಇನ್ನೊಂದು ಕಂಸವನ್ನು ಎಳೆಯಬೇಕು. ನಂತರ ಇದು ಈ ಬಿಂದುವಿನಲ್ಲಿ ಛೇದಿಸಲಿ. ನಂತರ ಈ ಬಿಂದುವಿನ ಮೂಲಕ ಹಾದು ಹೋಗುವಂತೆ ಎ ಸಿ ಕಿರಣವನ್ನು ಎಳೆದಾಗ ನಮಗೆ ಉಂಟಾದ ಕೋನ ಸಿ ಎ ಬಿ 60 ಡಿಗ್ರಿ ಆಗಿರುತ್ತದೆ. ಹಾಗಾದರೆ ಮಕ್ಕಳೇ, ನಾವಿದನ್ನು ಪ್ರಾಯೋಗಿಕವಾಗಿ ರಚನೆ ಮಾಡೋಣವೇ? ಮಕ್ಕಳೇ, ನಾವೀಗ ಒಂದು ಎ ಬಿ ಕಿರಣವನ್ನು ಎಳೆಯೋಣ. ಸೂಕ್ತವಾದ ತ್ರಿಜ್ಯದಿಂದ ಎ ಬಿ ಕಿರಣವನ್ನು ನಾವೀಗ ಎಳೆದ್ವಿ. ಈ ಎ ಬಿ ಕಿರಣವು ಇದು ಎ ಬಿಂದು, ಇದು ಬಿ. ಈ ಎ ಬಿ ಕಿರಣವನ್ನು ಎಳೆದಿದ್ದೇವೆ. ಈಗ ನಾವು ಕೈವಾರದ ಸಹಾಯದಿಂದ ಎ ಬಿ ಕಿರಣದ ಮೇಲೆ ನಾವು ಡಿ ಬಿಂದುವನ್ನು ಗುರುತು ಮಾಡೋಣ. ಡಿ ಬಿಂದುವನ್ನು ನಾವು ಒಂದು ವೃತ್ತಕಂಸ ಎಳೆಯುವುದರ ಮೂಲಕ ಡಿ ಬಿಂದುವನ್ನು ನಾವು ಗುರುತು ಮಾಡಿಕೊಂಡು ಈ ರೀತಿ ಡಿ ಬಿಂದುವನ್ನು ಗುರುತು ಮಾಡಿ ವೃತ್ತಕಂಸ ಎಳೆಯುವುದರ ಮೂಲಕ ನಾವು ಡಿ ಬಿಂದುವನ್ನು ಎಳೆದಿದ್ದೇವೆ. ನಂತರ ಅಳತೆಯನ್ನು ಬದಲಾವಣೆ ಮಾಡದೆ ಈ ಡಿ ನಿಂದ ನೋಡಿ, ನಾವೀಗ ಡಿ ಬಿಂದುವನ್ನು ಗುರುತು ಮಾಡಿದ್ವಿ. ಈಗ ನಾವು ಕೈವಾರವನ್ನು ತೆಗೆದುಕೊಂಡು ಮೊದಲಿನಷ್ಟೇ ತ್ರಿಜ್ಯವನ್ನು ತೆಗೆದುಕೊಂಡಿರಬೇಕು. ಅದನ್ನು ಮತ್ತೊಮ್ಮೆ ಪರೀಕ್ಷಿಸಿಕೊಳ್ಳಿ. ಓಕೆ, ತೆಗೆದುಕೊಂಡು ಈಗ ನಾವು ಕೈವಾರದ ಸಹಾಯದಿಂದ ಮೊದಲೆಳೆದ ವೃತ್ತಕಂಸವನ್ನು ಕತ್ತರಿಸುವಂತೆ ಡಿ ಬಿಂದುವಿನಿಂದ ಅಳತೆಯನ್ನು ಬದಲಾವಣೆ ಮಾಡದೆ ಮತ್ತೊಂದು ಕಂಸವನ್ನು ಎಳೆದಿದ್ದೇವೆ. ಅದು ಈ ಬಿಂದುವಿನಲ್ಲಿ ಛೇದಿಸಲಿ. ಅದು ಈ ಬಿಂದುವಿನಲ್ಲಿ ಛೇದಿಸಿದೆ. ನಂತರ ನಾವು ಎ ಇ ಮೂಲಕ ಒಂದು ಕಿರಣವನ್ನು ಎಳೆಯೋಣ. ಎ ಇ ಮುಖಾಂತರ ನಾವೊಂದು ಕಿರಣವನ್ನು ಎಳೆದಾಗ ನೋಡಿ ಮಕ್ಕಳೇ, ಈಗ ಎ ಇ ಮೂಲಕ ಒಂದು ಕಿರಣವನ್ನು ಎಳೆಯುತ್ತಿದ್ದೇವೆ.
ಓಕೆ, ಈ ಕಿರಣವನ್ನು ಎಳೆದಾಗ ಈಗ ನಾವೆಳೆದಂಥ ಕೋನವು ಎ ಕಿರಣದ ಆರಂಭಿಕ ಬಿಂದುವಿನಲ್ಲಿ 60 ಡಿಗ್ರಿಯನ್ನು ಉಂಟು ಮಾಡಿದೆಯೇ ಪರಿಶೀಲಿಸಿದಾಗ ನೋಡಿ ಮಕ್ಕಳೇ, 60 ಡಿಗ್ರಿಯನ್ನು ಉಂಟು ಮಾಡಿದೆ. ಹಾಗಾಗಿ ಇಲ್ಲಿ ಉಂಟಾಗಿರ್ತಕ್ಕಂಥ ಕೋನ, ಇದಕ್ಕೆ ಸಿ ಅಂತ ಹೆಸರು ಕೊಡೋಣ, ಸಿ ಕಿರಣ. ಹಾಗಾಗಿ ಕೋನ ಸಿ ಎ ಬಿ ಅಥವಾ ಕೋನ ಬಿ ಎ ಸಿ ಈಸ್ ಈಕ್ವಲ್ ಟು 60 ಡಿಗ್ರಿ ಕೋನವನ್ನು ಉಂಟು ಮಾಡಿದೆ. ಹಾಗಾಗಿ ಇಲ್ಲಿ 60 ಡಿಗ್ರಿ ಎಂದು ಗುರುತು ಮಾಡಿಕೊಳ್ಳೋಣ. ಆದ್ದರಿಂದ ಕೋನ ಬಿ ಎ ಸಿ ಈಸ್ ಈಕ್ವಲ್ ಟು 60 ಡಿಗ್ರಿ ಉಂಟಾಗಿದೆ. ಮಕ್ಕಳೇ, ನಾವು ಮುಂದಿನ ಒಂದು ಕಿರಣದ ಆರಂಭಿಕ ಬಿಂದುವಿನಲ್ಲಿ 90 ಡಿಗ್ರಿ ಕೋನವನ್ನು ರಚಿಸುವುದು ಹೇಗೆ ಎಂದು ತಿಳಿದುಕೊಳ್ಳೋಣ. ಇಲ್ಲಿಯೂ ಸಹ ಎ ಬಿ ಕಿರಣವನ್ನು ಎಳೆದು ಆ ಎ ಬಿ ಕಿರಣದ ಮೇಲೆ ಸೂಕ್ತ ತ್ರಿಜ್ಯದೊಂದಿಗೆ ಅಂದರೆ ಸಿ ಬಿಂದುವಿನಿಂದ ನಾವು ಒಂದು ಅರ್ಧ ವೃತ್ತವನ್ನು ಎಳೆದು ಅಳತೆಯನ್ನು ಬದಲಾವಣೆ ಮಾಡದೆ ಡಿ ಮತ್ತು ಇ ಬಿಂದುಗಳಲ್ಲಿ ಕಂಸವನ್ನು ಎಳೆದು ಕೂಡಿಸಿದಾಗ ನಮಗೆ 90 ಡಿಗ್ರಿ ಉಂಟಾಗುವುದನ್ನು ನಾವು ನೋಡಬಹುದು. ಇದನ್ನು ಮಕ್ಕಳೇ ಪ್ರಾಯೋಗಿಕವಾಗಿ ನಾವು ನೋಡೋಣವೇ? ನಾವೀಗ ಒಂದು ಕಿರಣವನ್ನು ಎ ಬಿ ಕಿರಣವನ್ನು ಎಳೆದಿದ್ದೇವೆ. ಈ ಎ ಬಿ ಕಿರಣ, ಇದನ್ನು ಎ ಬಿಂದು, ಇದು ಎ, ಇದು ಬಿ ಬಿಂದು ಎಂದು ಗುರುತು ಮಾಡಿಕೊಳ್ಳಿ. ಈಗ ಕೈವಾರದ ಸಹಾಯದಿಂದ ಸೂಕ್ತ ತ್ರಿಜ್ಯವನ್ನು ತೆಗೆದುಕೊಳ್ಳೋಣ. ಎ ಬಿ ರೇಖಾಖಂಡದ ಮೇಲೆ ಸೂಕ್ತ ತ್ರಿಜ್ಯವನ್ನು ನಾವು ತೆಗೆದುಕೊಂಡು ಅರ್ಧ ವೃತ್ತವನ್ನು ರಚನೆ ಮಾಡೋಣ. ಅರ್ಧ ವೃತ್ತವನ್ನು ರಚನೆ ಮಾಡಿ ನಂತರ ನಾವೀಗ ನೋಡಿ ಒಂದು ಕಂಸವನ್ನು ಎಳೆದಿದ್ದೇವೆ. ಅಳತೆಯನ್ನು ಬದಲಾವಣೆ ಮಾಡದೆ ಮತ್ತೊಮ್ಮೆ ನಾವು ಈ ಮೊದಲೆಳೆದ ಕಂಸದ ಮೇಲೆ ಕಂಸವನ್ನು ಎಳೆದು ನಂತರ ಇದನ್ನು ಮಕ್ಕಳೇ, ನಾವೀಗ ಮೊದಲೇ ಕಂಸವನ್ನು ಎಳೆದ ನಂತರ ಮತ್ತೆ ಪುನಃ ಮೊದಲೆಳೆದ ಕಂಸಗಳ ಮೇಲಿನಿಂದ ಪುನಃ ಕಂಸಗಳನ್ನು ರಚಿಸಿಕೊಳ್ಳೋಣ. ಈ ಬಿಂದುವಿನಿಂದ ಒಂದು ಕಂಸವನ್ನು ಎಳೆದು ನಂತರ ಮೊದಲೆಳೆದ ಕಂಸವನ್ನು ಕತ್ತರಿಸೋಣ. ಈಗ ನಾವು ಅಳತೆ ಪಟ್ಟಿಯ ಸಹಾಯದಿಂದ ಕೂಡಿಸಿದಾಗ ಇದು 90 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ. ನಾವು ಕೋನಮಾಪಕ ಅಳತೆ ಪಟ್ಟಿಯ ಸಹಾಯದಿಂದ ಇದನ್ನು ಕೂಡಿಸಿದಾಗ 90 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಇಲ್ಲಿ ಉಂಟಾಗಿರುವ ಕೋನ AOC is equal to 90 ಡಿಗ್ರಿ. ಮಕ್ಕಳೇ, ನಾವೀಗ ಒಂದು ಕಿರಣದ ಆರಂಭಿಕ ಬಿಂದುವಿನಲ್ಲಿ 45 ಡಿಗ್ರಿ ಕೋನವನ್ನು ರಚಿಸುವುದನ್ನು ತಿಳಿದುಕೊಳ್ಳೋಣ. ಹಾಗಾದರೆ ಪ್ರಾಯೋಗಿಕವಾಗಿ ಮಕ್ಕಳೇ ಇದನ್ನು ತಿಳಿದುಕೊಳ್ಳುವುದಾದರೆ, ಒಂದು ಕಿರಣದ ಆರಂಭಿಕ ಬಿಂದುವಿನಲ್ಲಿ 45 ಡಿಗ್ರಿ ಕೋನವನ್ನು ರಚಿಸುವಾಗ ನಾವು ಮೊದಲು ಎ ಬಿಂದುವಿನಲ್ಲಿ 90 ಡಿಗ್ರಿ ಕೋನವನ್ನು ರಚಿಸಬೇಕು. ನಂತರ ಎ ಯನ್ನು ಕೇಂದ್ರವಾಗಿಟ್ಟುಕೊಂಡು ಎ ಬಿ ಮತ್ತು ಎ ಸಿಗಳನ್ನು ಎಂ ಮತ್ತು ಎನ್ಗಳಲ್ಲಿ ಕತ್ತರಿಸುವಂತೆ ಒಂದು ಕಂಸವನ್ನು ಎಳೆಯಬೇಕು. ನಂತರ MN ಅಂತರದ ಅರ್ಧಕ್ಕಿಂತ ಹೆಚ್ಚು ಉದ್ದದ ತ್ರಿಜ್ಯದಿಂದ ಎಂ ಮತ್ತು ಎನ್ಗಳನ್ನು ಕೇಂದ್ರವಾಗಿಟ್ಟುಕೊಂಡು ಎಫ್ನಲ್ಲಿ ಪರಸ್ಪರ ಛೇದಿಸುವಂತೆ ಎ ಮತ್ತು ಬಿಗಳಲ್ಲಿ ಕಂಸಗಳನ್ನು ಎಳೆಯಬೇಕು. ನಂತರ ಎಫ್ ಮೂಲಕ AF ಕಿರಣವನ್ನು ಎಳೆಯಬೇಕು. ನಂತರ ಉಂಟಾದ ಕೋನ FAB 45 ಡಿಗ್ರಿ ಅಳತೆಯ ಕೋನವಾಗಿರುತ್ತದೆ. ಮಕ್ಕಳೇ, ಇದನ್ನು ನಾವು ಪ್ರಾಯೋಗಿಕವಾಗಿ ತಿಳಿದುಕೊಳ್ಳೋಣ.
ಎ ಬಿ ಕಿರಣವನ್ನು ಎಳೆದಿದೆ. ಇದು ಎ ಬಿಂದು ಮತ್ತು ಬಿ ಬಿಂದುವಿನಲ್ಲಿ ನಾವೀಗ ಗುರುತು ಮಾಡೋಣ. ಎ ಬಿಂದು, ಇದು ಬಿ ಬಿಂದು. ನಂತರ ಎ ಬಿ ರೇಖಾಖಂಡದ ಮೇಲೆ ಕೈವಾರದ ಸಹಾಯದಿಂದ ಸೂಕ್ತ ತ್ರಿಜ್ಯದಿಂದ ಅರ್ಧ ವೃತ್ತವನ್ನು ಎಳೆದು 90 ಡಿಗ್ರಿ ಕೋನವನ್ನು ರಚಿಸೋಣ. ಅಳತೆಯನ್ನು ಬದಲಾವಣೆ ಮಾಡದೆ ಅರ್ಧ ವೃತ್ತದ ಮೇಲೆ ವೃತ್ತ ಕಂಸಗಳನ್ನು ಎಳೆಯೋಣ. ನಂತರ ಮತ್ತೊಂದು ಕಂಸವನ್ನು ಎಳೆದು ಮೊದಲೆಳೆದ ಕಂಸವನ್ನು ಛೇದಿಸುವಂತೆ ನಾವು ಎಳೆದಾಗ ನಮಗೆ ಈಗ 90 ಡಿಗ್ರಿ ಕೋನ ಉಂಟಾಗಿದೆ. ಅಳತೆ ಪಟ್ಟಿಯ ಸಹಾಯದಿಂದ 90 ಡಿಗ್ರಿ ಕೋನವನ್ನು ರಚಿಸೋಣ. ಡಿಗ್ರಿ ಕೋನವನ್ನು ರಚಿಸಿದ ನಂತರ ಈ ಕೋನವನ್ನು ಅರ್ಧಿಸಿದಾಗ ನಮಗೆ 45 ಡಿಗ್ರಿ ಕೋನ ಉಂಟಾಗುತ್ತದೆ. ಈ ಕೋನವನ್ನು ಅರ್ಧಿಸಲು ನಾವು ಕೈವಾರವನ್ನು ತೆಗೆದುಕೊಂಡು ಎ ಕೇಂದ್ರವಾಗಿಟ್ಟುಕೊಂಡು ಸೂಕ್ತವಾದ ತ್ರಿಜ್ಯದಿಂದ ನಾವು ಎ ಕೇಂದ್ರವಾಗಿ ಒಂದು ಕಂಸವನ್ನು ಎಳೆದಿದ್ದೇವೆ. ಈಗ ಆ ಕಂಸದ ಅರ್ಧಕ್ಕಿಂತ ಹೆಚ್ಚು ತೆಗೆದುಕೊಂಡು ಈ ರೀತಿಯಾಗಿ ಕೋನಾರ್ಧಕ ರೇಖೆಯನ್ನು ರಚಿಸಬೇಕು. ಕೋನಾರ್ಧಕ ರೇಖೆಯನ್ನು ರಚಿಸಿ ಈ ರೇಖೆಗಳಿಗೆ ಹೆಸರನ್ನು ಕೊಟ್ಟಾಗ ಇದು ಎ, ಬಿ, ಸಿ, ಡಿ. ಹಾಗಾದರೆ ಇಲ್ಲಿ ಉಂಟಾಗಿರುವ ಕೋನ ಡಿ ಎ ಬಿ, ಕೋನ ಸಿ ಎ ಬಿ 90 ಡಿಗ್ರಿ ಇದೆ. ಎ ಡಿ ಕೋನಾರ್ಧಕ ರೇಖೆಯನ್ನು ಎಳೆದಿದ್ದೇವೆ. ನಂತರ ನಮಗೆ ಉಂಟಾಗಿರುವ ಕೋನ ಡಿ ಎ ಬಿ ಈಸ್ ಈಕ್ವಲ್ ಟು 45 ಡಿಗ್ರಿ ಉಂಟಾಗಿದೆ. ಇದನ್ನು ನಾವು ಕೋನಮಾಪಕದ ಸಹಾಯದಿಂದ ಪರಿಶೀಲಿಸಿದಾಗ ಇಲ್ಲಿ ಉಂಟಾಗಿರ್ತಕ್ಕಂಥ ಕೋನವು 45 ಡಿಗ್ರಿ ಆಗಿರುತ್ತದೆ. ಮಕ್ಕಳೇ, ನಾವೀಗ 30 ಡಿಗ್ರಿ ಕೋನವನ್ನು ರಚಿಸೋಣ. ಎ ಬಿ ರೇಖಾಖಂಡವನ್ನು ಎಳೆಯಿರಿ. ನಂತರ ಎ ಕಿರಣದ ಆರಂಭಿಕ ಎ ಎಂದು ಗುರುತು ಮಾಡಿಕೊಂಡು ಎ ಬಿ ರೇಖಾಖಂಡ ಎ ಆರಂಭಿಕ ಬಿಂದುವಿನಲ್ಲಿ ಮೊದಲಿಗೆ 60 ಡಿಗ್ರಿ ಕೋನವನ್ನು ರಚಿಸಿಕೊಂಡು ಅದನ್ನು ಅರ್ಧಿಸಿದಾಗ ನಮಗೆ 30 ಡಿಗ್ರಿ ಕೋನ ಸಿಗುತ್ತದೆ. ಹಾಗಾದರೆ ನಾವು ಮೊದಲಿಗೆ 60 ಡಿಗ್ರಿ ಕೋನವನ್ನು ರಚಿಸೋಣ. ಇದನ್ನು ಅಳತೆ ಪಟ್ಟಿಯ ಸಹಾಯದಿಂದ ಕೂಡಿಸಿದಾಗ ನಮಗೆ ಉಂಟಾಗಿರುವ ಕೋನವು 60 ಡಿಗ್ರಿ ಆಗಿರುತ್ತದೆ. ಡಿಗ್ರಿ ಕೋನವನ್ನು ಅರ್ಧಿಸಿದಾಗ ಕೋನಾರ್ಧಕ ರೇಖೆಯನ್ನು ನಾವು ಎಳೆಯೋಣ. ಮೊದಲೆಳೆದ ಕಂಸವನ್ನು ಛೇದಿಸುವಂತೆ ಎಳೆದೆವು.
ಈಗ ಅಳತೆ ಪಟ್ಟಿಯ ಸಹಾಯದಿಂದ ಕೋನಾರ್ಧಕ ರೇಖೆಯನ್ನು ಎಳೆದಾಗ ನಮಗೆ ಇಲ್ಲಿ ಉಂಟಾಗಿರುವ ಕೋನ ABC ಇದು 30 ಡಿಗ್ರಿ ಉಂಟಾಗಿದೆ. ಕೋನ DAB ಈ ಚಿತ್ರದಲ್ಲಿ ಕೋನ DAB is equal to 60 ಡಿಗ್ರಿ. ಕೋನಾರ್ಧಕ ರೇಖೆ AC ಎಳೆದ ನಂತರ ಉಂಟಾಗಿರುವ ಕೋನ CAB is equal to 30 ಡಿಗ್ರಿ ಆಗಿರುತ್ತದೆ. ಮಕ್ಕಳೇ, ಒಂದು ತ್ರಿಭುಜದ ಒಂದು ಪಾದಕೋನ ಮತ್ತು ಉಳಿದೆರಡು ಬಾಹುಗಳನ್ನು ಕೊಟ್ಟಾಗ ತ್ರಿಭುಜವನ್ನು ರಚಿಸುವುದು ಹೇಗೆ ಎಂದು ತಿಳಿದುಕೊಳ್ಳೋಣ. ತ್ರಿಭುಜ ABCಯ ಪಾದ BC ಮತ್ತು ಪಾದಕೋನ B ಮತ್ತು ಉಳಿದೆರಡು ಬಾಹುಗಳ ಮೊತ್ತ AB + AC ಇವುಗಳನ್ನು ಕೊಟ್ಟಾಗ ನಾವು ತ್ರಿಭುಜವನ್ನು ರಚಿಸಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ನಾವು ಪಾದ ABಯನ್ನು ಎಳೆದು ನಂತರ A ಬಿಂದುವಿನಲ್ಲಿ ದತ್ತ ಕೋನಕ್ಕೆ ಸಮನಾಗಿ ಕೋನ XABಯನ್ನು ರಚಿಸಿಕೊಳ್ಳಬೇಕು. ನಂತರ AX ಕಿರಣದ ಮೇಲೆ AB + ACಯು ಸಮವಾಗಿರುವಂತೆ AD ರೇಖಾಖಂಡವನ್ನು ಕತ್ತರಿಸಿಕೊಳ್ಳಬೇಕು. ನಂತರ DB ಸೇರಿಸಿ ಮತ್ತು DBಗೆ ಲಂಬಾರ್ಧಕ ರೇಖೆಯನ್ನು MN ಅನ್ನು ಎಳೆಯಬೇಕು. ನಂತರ BC ರೇಖೆಯು AX ಅನ್ನು C ಬಿಂದುವಿನಲ್ಲಿ ಛೇದಿಸುವಂತೆ ತ್ರಿಭುಜ ABCಯನ್ನು ರಚಿಸಬೇಕು. ಮಕ್ಕಳೇ, ಹಾಗಾದರೆ ಇದಕ್ಕೆ ಸಂಬಂಧಪಟ್ಟ ಒಂದು ಲೆಕ್ಕವನ್ನು ನಾವು ಬಿಡಿಸೋಣವೇ? ಹಾಗಾದರೆ BC is equal to 5 ಸೆಂಟಿಮೀಟರ್, ಕೋನ B is equal to 75 ಡಿಗ್ರಿ ಮತ್ತು AB + AC is equal to 7 ಸೆಂಟಿಮೀಟರ್. AB ಮತ್ತು AC ಬಾಹುಗಳ ಮೊತ್ತ 7 ಸೆಂಟಿಮೀಟರ್, ಆದರೆ B ಕೋನ 75 ಡಿಗ್ರಿ. ಹೀಗೆ ಇರುವಂತೆ ತ್ರಿಭುಜ ABCಯನ್ನು ರಚಿಸಿ. ಹಾಗಾದರೆ ಮಕ್ಕಳೇ, ಈ ತ್ರಿಭುಜವನ್ನು ನಾವೀಗ ರಚಿಸೋಣ. BC is equal to 5 ಸೆಂಟಿಮೀಟರ್ ಉದ್ದದ ರೇಖಾಖಂಡವನ್ನು ಎಳೆಯಿರಿ. BC is equal to 5 ಸೆಂಟಿಮೀಟರ್ ಉದ್ದದ ರೇಖಾಖಂಡವನ್ನು ನಾವೀಗ ಎಳಿತಾ ಇದ್ದೀವಿ ಮಕ್ಕಳೇ. BC 5 ಸೆಂಟಿಮೀಟರ್, ಹಾಗಾದರೆ ಇದು B, ಇದು C. ನಾವೀಗ B ಕೇಂದ್ರದಲ್ಲಿ ದತ್ತ ಕೋನ ಅಂದರೆ ಕೊಟ್ಟಿರತಕ್ಕಂಥ ಕೋನ 75 ಡಿಗ್ರಿ ಕೋನವನ್ನು ರಚಿಸಿಕೊಳ್ಳೋಣ. 75 ಡಿಗ್ರಿ ಕೋನವನ್ನು ನಾವೀಗ ರಚಿಸಿಕೊಂಡಾಗ 75 ಡಿಗ್ರಿ ಕೋನವನ್ನು ರಚಿಸಿಕೊಳ್ಳೋಣ ಮಕ್ಕಳೇ. ಎಪ್ಪತ್ತೈದು ಡಿಗ್ರಿ ಕೋನವನ್ನು ಗುರುತಿಸಿ ಅಳತೆ ಪಟ್ಟಿಯ ಸಹಾಯದಿಂದ ಸೇರಿಸೋಣ. ಅಳತೆ ಪಟ್ಟಿಯ ಸಹಾಯದಿಂದ ನಾವೀಗ ಆ 75 ಡಿಗ್ರಿ ಕೋನವನ್ನು ರಚಿಸಿಕೊಳ್ಳೋಣ. ಇಲ್ಲಿ ಅಳತೆ ಪಟ್ಟಿಯನ್ನು ತೆಗೆದುಕೊಂಡ್ವಿ. 75 ಡಿಗ್ರಿ ಉಂಟಾಗುವಂತೆ ನಾವೀಗ ಒಂದು ಸರಳ ರೇಖೆಯನ್ನು ಎಳೆದಾಗ 75 ಡಿಗ್ರಿ ಕೋನವನ್ನು ನಾವೀಗ ರಚನೆ ಮಾಡ್ತಾ ಇದ್ದೀವಿ. ಈಗ AB ಮತ್ತು BCಗಳ ಮೊತ್ತ 7 ಸೆಂಟಿಮೀಟರ್ ಇರುವಂತೆ ಅಂತ ಹೇಳಿರೋದ್ರಿಂದ ನಾವು ಅಳತೆ ಪಟ್ಟಿಯ ಸಹಾಯದಿಂದ 7 ಸೆಂಟಿಮೀಟರ್ ಅನ್ನು ಕೈವಾರದಲ್ಲಿ ತೆಗೆದುಕೊಂಡು ಅದನ್ನು ಈಗ ನಾವೆಳೆದಿರುವ ಕಿರಣ BX ಕಿರಣ, ಈ BX ಕಿರಣದ ಮೇಲೆ 7 ಸೆಂಟಿಮೀಟರನ್ನು ರಚಿಸಬೇಕು. 7 ಸೆಂಟಿಮೀಟರನ್ನು ತೆಗೆದುಕೊಳ್ಳಿ.
7 ಸೆಂಟಿಮೀಟರ್ ಉದ್ದದ ಅಳತೆಯನ್ನು ತೆಗೆದುಕೊಳ್ಳೋಣ. 7 ಸೆಂಟಿಮೀಟರ್ ಉದ್ದವನ್ನು ನಾವೀಗ ಕೈವಾರದ ಸಹಾಯದಿಂದ 7 ಸೆಂಟಿಮೀಟರ್ ತೆಗೆದುಕೊಂಡು BX ರೇಖಾಖಂಡದ ಮೇಲೆ ಕಂಸವನ್ನು ಎಳೆದಿದ್ದೇವೆ. ನಂತರ ಇದನ್ನು D ಎಂದು ಗುರುತಿಸೋಣ. ಇದರ ಮೇಲೆ D ಅನ್ನು ಸೂಚಿಸಿದೆವು. ಈಗ ನಾವು CD ಅನ್ನು ಕೂಡಿಸೋಣ. CD ಅನ್ನು ಕೂಡಿಸಿದಾಗ ನಂತರ ಇಲ್ಲಿರ್ತಕ್ಕಂಥ C ಮತ್ತು CDಗೆ ಲಂಬಾರ್ಧಕವನ್ನು ರಚಿಸಬೇಕು. CDಗೆ ಲಂಬಾರ್ಧಕ ರಚಿಸುವುದೆಂದರೆ CDಯ ಅರ್ಧಕ್ಕಿಂತ ಜಾಸ್ತಿ ತೆಗೆದುಕೊಳ್ಳೋಣ. CDಯ ಅರ್ಧಕ್ಕಿಂತ ಜಾಸ್ತಿ ತೆಗೆದುಕೊಂಡು ನಾವು ಕಂಸವನ್ನು ರಚಿಸಿದಾಗ ಕೈವಾರದಿಂದ AB ಪ್ಲಸ್ BCಯ ಮೊತ್ತ 7 ಸೆಂಟಿಮೀಟರ್ ತೆಗೆದುಕೊಳ್ಳೋಣ. 7 ಸೆಂಟಿಮೀಟರ್ ತೆಗೆದುಕೊಂಡು BX ಕಿರಣದ ಮೇಲೆ B ಕೇಂದ್ರವಾಗಿಟ್ಟುಕೊಂಡು ಒಂದು ವೃತ್ತ ಕಂಸವನ್ನು ಎಳೆಯೋಣ. ವೃತ್ತ ಕಂಸವನ್ನು ಎಳೆದ ನಂತರ ನಾವು ಆ ಬಿಂದುವಿಗೆ D ಎಂದು ಹೆಸರಿಸೋಣ. BX ಕಿರಣದ ಮೇಲೆ D ಬಿಂದುವನ್ನು ಗುರುತು ಮಾಡಿದ್ದೇವೆ. ಈಗ ನಾವು CDಯನ್ನು ಅಳತೆಯ ಪಟ್ಟಿಯ ಸಹಾಯದಿಂದ ಕೂಡಿಸೋಣ. C ಮತ್ತು D ಬಿಂದುಗಳನ್ನು ನಾವೀಗ ಕೂಡಿಸಬೇಕು. C ಮತ್ತು D ಬಿಂದುಗಳನ್ನು ಕೂಡಿಸಿದ ನಂತರ ನಾವೀಗ CDಗೆ ಲಂಬಾರ್ಧಕವನ್ನು ತೆಗೆದುಕೊಳ್ಳಬೇಕು. CDಗೆ ಲಂಬಾರ್ಧಕ ರೇಖೆಯನ್ನು ತೆಗೆದುಕೊಂಡಾಗ CDಯ ಅರ್ಧಕ್ಕಿಂತ ಹೆಚ್ಚು C ಮತ್ತು Dಗಳ ಅರ್ಧಕ್ಕಿಂತ ಹೆಚ್ಚು. Cನ ಅರ್ಧಕ್ಕಿಂತ ಹೆಚ್ಚು ತೆಗೆದುಕೊಂಡು ನಾವೊಂದು ಕಂಸವನ್ನು ಎಳೆಯೋಣ. C ಕೇಂದ್ರವಾಗಿ ಆ ಕಡೆ ಮತ್ತು ಈ ಕಡೆ. ಅದೇ ರೀತಿ D ಕೇಂದ್ರವಾಗಿಟ್ಟುಕೊಂಡು ಮೊದಲೆಳೆದ ಕಂಸವನ್ನು ಛೇದಿಸುವಂತೆ ಎಳೆಯೋಣ. ಮಕ್ಕಳೇ, ಈ ರೀತಿಯಾಗಿ ನಾವು ಲಂಬಾರ್ಧಕವನ್ನು ಎಳೆದ ನಂತರ ನಾವು BDಯನ್ನು ಈ ಲಂಬಾರ್ಧಕ ರೇಖೆಯು ಛೇದಿಸಿರುವ ಬಿಂದುವಿಗೆ A ಎಂದು ಹೆಸರು ಕೊಡಿ. ಅದು ನಮಗೆ ಬೇಕಾಗಿರುವ ತ್ರಿಭುಜದ ABC ಬಿಂದುವಿನಲ್ಲಿ A ಬಿಂದು. ಈಗ ನಾವು ACಯನ್ನು ಸೇರಿಸೋಣ. ಆಗ ನಮಗೆ ಬೇಕಾದ ABC ತ್ರಿಭುಜವು ದೊರೆಯುತ್ತದೆ. ಈಗ ನಾವು ACಯನ್ನು ಸೇರಿಸೋಣ. ಆಗ AB ಮತ್ತು ACಗಳ ಮೊತ್ತ 7 ಸೆಂಟಿಮೀಟರ್ ಆಗಿರುತ್ತದೆ. ಈಗ ನಾವು AB ಮತ್ತು ACಯನ್ನು ಸೇರಿಸುತ್ತಿದ್ದೇವೆ. ACಯನ್ನು ಸೇರಿಸಿದ್ವಿ. ಈಗ ನಮಗೆ ಬೇಕಾದ ತ್ರಿಭುಜ ABC ಉಂಟಾಗಿದೆ ಮತ್ತು B ಕೋನವು 75 ಡಿಗ್ರಿ ಇದೆ. B ಕೋನವು 75 ಡಿಗ್ರಿಯನ್ನು ಉಂಟು ಮಾಡಿದೆ. B ಕೋನ 75 ಡಿಗ್ರಿಯನ್ನು ಉಂಟು ಮಾಡಿದೆ. ಅದರ ಜೊತೆಗೆ AB ಮತ್ತು ACಗಳ ಮೊತ್ತ 7 ಸೆಂಟಿಮೀಟರ್ಗೆ ಸಮನಾಗಿದೆ. ಇದು ನಮಗೆ ಬೇಕಾದ ತ್ರಿಭುಜ ABC ಆಗಿದೆ. ಒಂದು ತ್ರಿಭುಜದ ಸುತ್ತಳತೆ ಮತ್ತು ಅದರ ಎರಡು ಪಾದಕೋನಗಳನ್ನು ಕೊಟ್ಟಾಗ ತ್ರಿಭುಜಗಳನ್ನು ರಚಿಸುವುದು.
ಒಂದು ತ್ರಿಭುಜದ ಸುತ್ತಳತೆ ಮತ್ತು ಅದರ ಎರಡು ಪಾದಕೋನಗಳನ್ನು ಕೊಟ್ಟಾಗ ನಾವು ಯಾವ ರೀತಿ ತ್ರಿಭುಜವನ್ನು ರಚನೆ ಮಾಡಬೇಕು ಎಂಬುದನ್ನು ನಾವು ಪ್ರಾಯೋಗಿಕವಾಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಈ ಒಂದು ಚಿತ್ರವನ್ನು ಗಮನಿಸಿ. ನಾವು ಎ ಬಿ, ಬಿ ಸಿ ಮತ್ತು ಎ ಸಿಗಳ ಮೊತ್ತಕ್ಕೆ ಸಮನಾಗಿರುವಂತೆ ಒಂದು XY ರೇಖಾಖಂಡವನ್ನು ರಚನೆ ಮಾಡಿಕೊಂಡು ಆ X ಬಿಂದುವಿನಲ್ಲಿ ನಮಗೆ ಕೊಟ್ಟಿರುವ ಕೋನಗಳನ್ನು ರಚನೆ ಮಾಡಿಕೊಳ್ಳಬೇಕು X ಮತ್ತು Yಗಳಲ್ಲಿ. ಆಗ ಕೋನಾರ್ಧಕ ರೇಖೆಗಳನ್ನು ಎಳೆದುಕೊಳ್ಳಬೇಕು. ಆ ಕೋನಾರ್ಧಕ ರೇಖೆಗಳು ಎರಡೂ ಕೂಡ ಸಂಧಿಸುವ ಬಿಂದುವನ್ನು ಎ ಎಂದು ತೆಗೆದುಕೊಳ್ಳಬೇಕು. ನಂತರ ನಾವು ಅಲ್ಲಿ XP ಮತ್ತು QYಗಳಿಗೆ XP ಮತ್ತು QYಗಳಿಗೆ ಲಂಬಾರ್ಧಕ ರೇಖೆಗಳನ್ನು ರಚಿಸಿಕೊಂಡು ನಂತರ ನಮಗೆ ಬೇಕಾದ ತ್ರಿಭುಜ ABCಯನ್ನು ರಚಿಸಬೇಕು. ಕೋನ B = 60 ಡಿಗ್ರಿ, ಕೋನ C = 45 ಡಿಗ್ರಿ ಮತ್ತು AB + BC + CA = 11 ಸೆಂಟಿಮೀಟರ್ ಇರುವಂತೆ ತ್ರಿಭುಜ ABCಯನ್ನು ರಚಿಸಿ. ಮಕ್ಕಳೇ, ನಾವು ಈ ಒಂದು ಸಮಸ್ಯೆಯನ್ನು ಪ್ರಾಯೋಗಿಕವಾಗಿ ಬಿಡಿಸೋಣವೇ? 11 ಸೆಂಟಿಮೀಟರ್ ಉದ್ದದ ರೇಖಾಖಂಡವನ್ನು ತೆಗೆದುಕೊಳ್ಳಿ. AB + BC + AC 11 ಸೆಂಟಿಮೀಟರ್ ಇರುವುದರಿಂದ ನಾವು ಮೊದಲಿಗೆ ಮೂರು ಬಾಹುಗಳ ಮೊತ್ತ 11 ಆಗಬೇಕು ಅಂದರೆ ಮೊದಲನೇದಾಗಿ ನಾವು ಒಂದು ರೇಖಾಖಂಡವನ್ನು ಎಳೆದುಕೊಳ್ಳೋಣ. ಈ ರೇಖಾಖಂಡವು 11 ಸೆಂಟಿಮೀಟರ್ ಇರುವಂತೆ XY ರೇಖಾಖಂಡವನ್ನು ನಾವೀಗ ಎಳೆದಿದ್ದೇವೆ. ನಂತರ ಇದಕ್ಕೆ ಈ ರೇಖಾಖಂಡಕ್ಕೆ ನಾವು ಹೆಸರನ್ನು ಕೊಡೋಣ. ಇದು X ಮತ್ತು Y ರೇಖಾಖಂಡ. X ಮತ್ತು Y ರೇಖಾಖಂಡ. ಇದರಲ್ಲಿ ನಾವು ಮೊದಲಿಗೆ ಕೋನ 60 ಡಿಗ್ರಿ ಮತ್ತು 45 ಡಿಗ್ರಿ ಇರುವಂತೆ B ಕೋನ 60 ಡಿಗ್ರಿ ಇರಬೇಕು. ಹಾಗಾಗಿ ಮುಂದೆ B ಕೋನ 60 ಡಿಗ್ರಿ ಉಂಟಾಗಬೇಕು ಅಂದರೆ ನಾವು ಈಗ Xನಲ್ಲಿ 60 ಡಿಗ್ರಿಯನ್ನು ನಾವೀಗ ರಚನೆ ಮಾಡಿಕೊಳ್ಳೋಣ. Xನಲ್ಲಿ 60 ಡಿಗ್ರಿ ಮತ್ತು Yನಲ್ಲಿ 45 ಡಿಗ್ರಿ. ಏಕೆಂದರೆ C ಕೋನ 45 ಡಿಗ್ರಿ ಬರಬೇಕು ಅಂದರೆ ನಾವು ಈಗ ಮೊದಲಿಗೆ 45 ಡಿಗ್ರಿಯನ್ನು ರಚನೆ ಮಾಡ್ತಾ ಇದ್ದೀವಿ. ನಂತರ ಈಗ ಅವುಗಳನ್ನು ರಚನೆ ಮಾಡಿಕೊಂಡು ಕೋನ ಅಳತೆ ಪಟ್ಟಿಯಿಂದ ಒಂದು 60 ಡಿಗ್ರಿ ಮತ್ತು 75 ಡಿಗ್ರಿಯನ್ನು ಕೂಡಿಸೋಣ. ಮಕ್ಕಳೇ, ಅದೇ ರೀತಿ ನಾವು Yನಲ್ಲೂ ಸಹ 45 ಡಿಗ್ರಿಯನ್ನು ಗುರುತು ಮಾಡಿಕೊಂಡಿದ್ದೇವೆ. ಆ ಕೋನವನ್ನು ನಾವೀಗ ರಚನೆ ಮಾಡಿಕೊಳ್ಳೋಣ. ನಾವೀಗ ಕೋನವನ್ನು ರಚನೆ ಮಾಡಿಕೊಳ್ತಾ ಇದ್ದೀವಿ. ಎಷ್ಟು ಡಿಗ್ರಿ ಇದು? 45 ಡಿಗ್ರಿ ಕೋನವನ್ನು ರಚನೆ ಮಾಡ್ತಾ ಇದ್ದೀವಿ. ಗುರುತಿಸಿಕೊಂಡ ಜಾಗಕ್ಕೆ 45 ಡಿಗ್ರಿ ನಾವು ಕೋನವನ್ನು ರಚನೆ ಮಾಡೋಣ. ಹಾಗಾದರೆ ನಂತರ ನಾವು ಈ ಕೋನಗಳಿಗೆ ಕೋನಾರ್ಧಕ ರೇಖೆಯನ್ನು ರಚಿಸೋಣ. ಕೈವಾರದಲ್ಲಿ ಸೂಕ್ತವಾದ ತ್ರಿಜ್ಯದೊಂದಿಗೆ X ಮತ್ತು Yಗಳಲ್ಲಿ ಕೋನಾರ್ಧಕ ರೇಖೆಯನ್ನು ರಚಿಸೋಣ. ಕೋನಾರ್ಧಕ ರೇಖೆಯನ್ನು ರಚಿಸಿದರೆ ನೋಡಿ ಮಕ್ಕಳೇ, ನಾವೀಗ ಕೋನಾರ್ಧಕ ರೇಖೆಯನ್ನು ರಚಿಸ್ತಾ ಇದ್ದೀವಿ. ಕೋನಾರ್ಧಕ ರೇಖೆಯನ್ನು ಮೂಲಭೂತ ಪರಿಕಲ್ಪನೆಗಳಲ್ಲಿ ಯಾವ ರೀತಿ ರಚನೆ ಮಾಡಬೇಕು ಎಂಬುದು ನಮಗೆ ಗೊತ್ತಿದೆ. ಆ ರೀತಿಯಾಗಿ ನಾವು ಮೊದಲಿಗೆ ಕೋನಾರ್ಧಕ ರೇಖೆಯನ್ನು ರಚಿಸಿಕೊಳ್ಳೋಣ. ಈಗ ಕೋನಾರ್ಧಕ ರೇಖೆಯನ್ನು ರಚಿಸುವ ನಂತರ ಕೋನಾರ್ಧಕ ರೇಖೆಯನ್ನು ಈ ರೀತಿಯಾಗಿ
ರಚಿಸೋಣ. ಓಕೆ, ಅದೇ ರೀತಿ ವೈ ಕೇಂದ್ರದಲ್ಲೂ ಕೂಡ ನಾವು ರಚಿಸಬೇಕು. ವೈ ಕೇಂದ್ರದಲ್ಲೂ ಸಹ ಕೋನಾರ್ಧಕ ರೇಖೆಯನ್ನು ರಚಿಸೋಣ. ವೈ ಕೇಂದ್ರದಲ್ಲಿ ಕೋನಾರ್ಧಕ ರೇಖೆ. ಹಾಗಾದರೆ ಮೊದಲಿಗೆ ಕಂಸವನ್ನು ರಚಿಸೋಣ. ಕಂಸವನ್ನು ರಚಿಸಿ ಓಕೆ, ಈಗ ನಾವು ಎರಡೂ ಕಡೆ ಕೋನಾರ್ಧಕ ರೇಖೆಗಳನ್ನು ಎಳೆಯೋಣ. ನಾವೀಗ ರಚಿಸಿದಂಥ ಕಂಸಗಳನ್ನು ರಚಿಸಿದ್ದೇವೆ. ಅದಕ್ಕೆ ಕೋನಾರ್ಧಕ ರೇಖೆಯನ್ನು ಎರಡೂ ಕಡೆ ಎಳೆಯೋಣ. ಕೋನಾರ್ಧಕ ರೇಖೆಯನ್ನು ಎಳೆದಾಗ ಕೋನಾರ್ಧಕ ರೇಖೆಯನ್ನು ನಾವೀಗ ಎರಡೂ ಕಡೆ ರಚಿಸುತ್ತಾ ಹೋಗೋಣ. ಈ ಎರಡು ಕೋನಾರ್ಧಕ ರೇಖೆಗಳು ರಚಿಸಿದ ಬಿಂದುವೇ ನಮಗೆ ಬೇಕಾದ ತ್ರಿಭುಜ ABCಯಲ್ಲಿ ಎ ಬಿಂದು ಆಗಿರುತ್ತದೆ. ಹಾಗಾದರೆ ಈ ಎರಡು ಕೋನಾರ್ಧಕ ರೇಖೆಗಳು ರಚಿಸಿದ ಈ ಬಿಂದುವನ್ನು ಛೇದಿಸಿದ ಈ ಬಿಂದುವನ್ನು ಎ ಎಂದು ಕರೆಯೋಣ. ನಂತರ ನಮಗೆ ಬಿ ಮತ್ತು ಸಿ ಬೇಕಾದರೆ ನಾವೀಗ XA ಇದರ ಲಂಬಾರ್ಧಕ ರೇಖೆಯನ್ನು ರಚಿಸೋಣ. XA ಲಂಬಾರ್ಧಕ ರೇಖೆ ಮತ್ತು AY ಲಂಬಾರ್ಧಕ ರೇಖೆಯನ್ನು ರಚಿಸಬೇಕು. ಈ ಲಂಬಾರ್ಧಕ ರೇಖೆಯನ್ನು ರಚಿಸುವುದಾದರೆ ಮೊದಲಿಗೆ XAನ ಅರ್ಧಕ್ಕಿಂತ ಜಾಸ್ತಿಯನ್ನು ತೆಗೆದುಕೊಳ್ಳಿ. XAನ ಅರ್ಧಕ್ಕಿಂತ ಜಾಸ್ತಿಯನ್ನು ತೆಗೆದುಕೊಂಡು ನಾವು ಎರಡೂ ಕಡೆ ಲಂಬಾರ್ಧಕ ರೇಖೆಯನ್ನು ರಚಿಸೋಣ. X ಬಿಂದು, ಅದೇ ರೀತಿ ಒಂದು ಕಂಸವನ್ನು, ನಂತರ ಎ ಕೇಂದ್ರವಾಗಿಟ್ಟುಕೊಂಡು ಮೊದಲೆಳೆದ ಕಂಸವನ್ನು ಕತ್ತರಿಸ್ತಾ ಇದ್ದೀವಿ. ಅದೇ ರೀತಿ ಎ ಬಿಂದುವಿನಲ್ಲಿ ಮೊದಲೆಳೆದ ಕಂಸವನ್ನು ಕತ್ತರಿಸೋಣ. ಈಗ ಈ ಲಂಬಾರ್ಧಕ ರೇಖೆಯನ್ನು ನಾವು ಕೂಡಿಸಿದಾಗ ನಮಗೆ XYನಲ್ಲಿ ಬಿ ಬಿಂದು ಸಿಗುತ್ತದೆ. ಆ ಬಿ ಬಿಂದು ನಮಗೆ ತ್ರಿಭುಜ ABCಯಲ್ಲಿ ಕೋನ ಬಿ 60 ಡಿಗ್ರಿ ಇರಬೇಕು. ಅದೇ ರೀತಿ ನಾವು ಪರಿಶೀಲಿಸಿದಾಗ ಕೋನ ಬಿ 60 ಡಿಗ್ರಿ ಆಗಿರಬೇಕು. ನೋಡಿ ಮಕ್ಕಳೇ, ಈಗ ನಾವೇನು ಮಾಡ್ತಾ ಇದ್ದೀವಿ, XAಗೆ ಲಂಬಾರ್ಧಕ ರೇಖೆಯನ್ನು ರಚನೆ ಮಾಡ್ತಾ ಇದ್ದೀವಿ. XAಗೆ ಲಂಬಾರ್ಧಕ ರೇಖೆಯನ್ನು ರಚನೆ ಮಾಡ್ತಾ ಇದ್ದೀವಿ. XAಗೆ ಲಂಬಾರ್ಧಕ ರೇಖೆಯನ್ನು ರಚನೆ ಮಾಡಿದ್ವಿ. ಇಲ್ಲಿ ಈ ಬಿಂದುವನ್ನು ನಾವು ಬಿ ಅಂತ ಗುರುತು ಮಾಡೋಣ. ಈ ಲಂಬಾರ್ಧಕ ರೇಖೆ ಛೇದಿಸಿದ ಈ ಬಿಂದುವನ್ನು ಬಿ ಎಂದು ಗುರುತಿಸೋಣ. ನಂತರ AYಗೆ ಲಂಬಾರ್ಧಕ ರೇಖೆಯನ್ನು ರಚಿಸೋಣ. AYಗೆ ಲಂಬಾರ್ಧಕ ರೇಖೆಯನ್ನು ರಚಿಸುವಾಗ AYನ ಅರ್ಧಕ್ಕಿಂತ ಜಾಸ್ತಿಯನ್ನು ತೆಗೆದುಕೊಂಡು ನಾವು ಎರಡೂ ಕಡೆ ನಾವು ವೃತ್ತ ಕಂಸಗಳನ್ನು ಎಳೆಯೋಣ. ಅದೇ ರೀತಿ ಕೆಳಭಾಗದಲ್ಲಿ ವೃತ್ತ ಕಂಸಗಳನ್ನು ಎಳೆಯೋಣ. ನಂತರ ಎ ಕೇಂದ್ರವಾಗಿಟ್ಟುಕೊಂಡು ಮೊದಲೆಳೆದ ಕಂಸಗಳನ್ನು ಕತ್ತರಿಸೋಣ. ಮೊದಲೆಳೆದ ಕಂಸಗಳನ್ನು ಕತ್ತರಿಸಿದಾಗ
ಅದೇ ರೀತಿ ವೈ ಕೇಂದ್ರವಾಗಿ ಮೊದಲೆಳೆದ ಕಂಸವು ಕತ್ತರಿಸದೇ ಇದ್ದಾಗ ಮತ್ತೊಮ್ಮೆ ನಾವು ವೈ ಕೇಂದ್ರವಾಗಿ ಒಂದು ಕಂಸವನ್ನು ಎಳೆಯೋಣ. ಈಗ ನಾವು ಈ ಎರಡೂ ರೇಖೆಯನ್ನು ಛೇದಿಸಿದ ಎರಡು ಕಂಸಗಳನ್ನು ಕೂಡಿಸಿದಾಗ ಸಿ ಬಿಂದು ದೊರೆಯುತ್ತದೆ. ಎ ವೈಗೆ ಲಂಬಾರ್ಧಕ ರೇಖೆಯನ್ನು ರಚಿಸಿದಾಗ ನಮಗೆ ಸಿ ಬಿಂದು ದೊರೆತಿದೆ. ಈಗ ನಾವು ಎ ಬಿ ಮತ್ತು ಎ ಸಿಯನ್ನು ಸೇರಿಸೋಣ. ಎ ಬಿ ಮತ್ತು ಎ ಸಿಯನ್ನು ಸೇರಿಸಿದಾಗ ಎ ಬಿ ಮತ್ತು ಎ ಸಿಯನ್ನು ಸೇರಿಸೋಣ. ಎ ಬಿ ಮತ್ತು ಎ ಸಿಯನ್ನು ಸೇರಿಸಿದಾಗ ನಮಗೆ ಬೇಕಾದ ತ್ರಿಭುಜ ಎ ಬಿ ಸಿ ದೊರೆಯುತ್ತದೆ. ಎ ಸಿಯನ್ನು ಸೇರಿಸ್ತಾ ಇದ್ದೀವಿ. ಇಲ್ಲಿ ನಮಗೆ ದೊರೆತಿರುವ ತ್ರಿಭುಜ ಎ ಬಿ ಸಿ ನಮಗೆ ಬೇಕಾದ ತ್ರಿಭುಜ ಎ ಬಿ ಸಿ ಆಗಿದೆ.